ಮಕರ ರಾಶಿ. ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ. ಮಕರ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ತಿಂಗಳು ಸಾಕಷ್ಟು ಅದೃಷ್ಟ ಎಂದು ಊಹಿಸಲಾಗಿದೆ. ವೃತ್ತಿ ಜೀವನದ ದೃಷ್ಟಿಯಿಂದ ಇದು ಉತ್ತಮ ತಿಂಗಳು ಎಂದು ತೋರುತ್ತದೆ. 6ನೇ ಮನೆಯ ಅಧಿಪತಿ ಬುಧನು ತಿಂಗಳ ಮೊದಲ ಭಾಗದಲ್ಲಿ ಮೊದಲ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ವೃತ್ತಿ ಜೀವನದ ಪ್ರಗತಿಯನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ನೀವು ವ್ಯಾಪಾರದಲ್ಲಿದ್ದರೆ ನಿಮ್ಮ ಜ್ಞಾನವು ನಿಮಗೆ ಯಶಸ್ವಿ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಅತ್ಯುತ್ತಮ ಸಾಧ್ಯತೆಯಿದೆ. ಗುರುವು ಇಡೀ ತಿಂಗಳನ್ನು 5ನೇ ಮನೆಯಲ್ಲಿ ಕಳೆಯುತ್ತಾನೆ. ಇದು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಉತ್ತಮವಾಗಿ ಮಾಡಲು ಸಹಾಯ ಮಾಡುತ್ತದೆ. ಈ ತಿಂಗಳು ಕುಟುಂಬದಲ್ಲಿ ಏರಿಳಿತಗಳೆರಡೂ ಕಂಡುಬರುವ ಸಾಧ್ಯತೆ ಇದೆ. 2ನೇ ಮನೆಯ ಅಧಿಪತಿಯಾದ ಶನಿಯು ತನ್ನದೇ ಆದ ಕುಂಭ ರಾಶಿಯಲ್ಲಿದ್ದಾಗ ಕುಟುಂಬದೊಂದಿಗೆ ಸಂಬಂಧವನ್ನು ಬಲಪಡಿಸುವುದನ್ನು ಮುಂದುವರಿಸುತ್ತಾನೆ. ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ಇದು ನಿಮಗೆ ನಿಜವಾಗಿಯೂ ಅದೃಷ್ಟದ ತಿಂಗಳು ಎಂದು ತೋರುತ್ತದೆ. ಮದುವೆಯಾದವರಿಗೆ ಬುಧ ಮತ್ತು ಸೂರ್ಯನು ನಿಮ್ಮ ರಾಶಿಯಲ್ಲಿದ್ದಾಗ 7ನೇ ಮನೆಯು ತಿಂಗಳ ಆರಂಭದಲ್ಲಿ ಪೂರ್ಣ ಅಂಶವನ್ನು ಹೊಂದಿರುತ್ತದೆ. ಇದು ನಿಮ್ಮ ಮತ್ತು ಸಂಗಾತಿಯ ನಡುವಿನ ಸಂವಹನವನ್ನು ಸುಧಾರಿಸುತ್ತದೆ, ನಿಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ನಡುವೆ ಇರುವ ಯಾವುದೇ ಅಂತರವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಈ ತಿಂಗಳು ನಿಮಗೆ ಸಾಧಾರಣವಾಗಿರುತ್ತದೆ ಎಂದು ನಾವು ಊಹಿಸುತ್ತೇವೆ. ನಿಮ್ಮ ಆರೋಗ್ಯ ಬಹುಶಃ ಈ ತಿಂಗಳು ಮಧ್ಯಮವಾಗಿರುತ್ತದೆ. ನೀವು ಮೊಣಕಾಲು ನೋವು, ಕೆಳಬೆನ್ನು ನೋವು ಮತ್ತು ಕೀಲು ನೋವು ಅನುಭವಿಸಬಹುದು. ಈ ಅವಧಿಯಲ್ಲಿ ಕಣ್ಣಿನ ಕಾಯಿಲೆಗಳು ಸಹ ಸಮಸ್ಯೆಯಾಗಬಹುದು. ಪರಿಹಾರ: ಶನಿಯು ನಿಮ್ಮ ರಾಶಿಗೆ ಅಧಿಪತಿಯಾಗಿದ್ದಾನೆ, ಆದ್ದರಿಂದ ನೀವು ಅದರ ಬೀಜ ಮಂತ್ರವನ್ನು ಪಠಿಸಬೇಕು.